ಹಾಡುತ್ತಾ ದೇವರನ್ನ ಭಜಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಮೇಲೆ ದೇವರ ಕೃಪಾ ವರಗಳನ್ನು ನಾವು ಬೇಡಿಕೊಳ್ಳೋಣ. ಎಲ್ಲ ವೇಳೆಯಳು ದೇವರೇ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯಳು ಸ್ತುತಿಪೆ. ಆದಿಯು ನೀನೇ, ಅಂತ್ಯವು ನೀನೇ, ಜ್ಯೋತಿಯು ನೀನೇ, ನನ್ನ ಭಾಗ್ಯವು ನೀನೇ. ಆದಿಯು ನೀನೇ, ಅಂತ್ಯವು ನೀನೇ, ಜ್ಯೋತಿಯು ನೀನೇ, ನನ್ನ ಭಾಗ್ಯವು ನೀನೇ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವರೇ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೊಳು ಸ್ತುತಿಪೆ. ಆಮೆನ್. ಎಲ್ಲ ವರಗಳ ಮೂಲದಾತರಾದ ಸರ್ವಶಕ್ತ ದೇವರ ಆಶೀರ್ವಾದವು ಶಾಂತಿಯು ನಿಮ್ಮೊಡನೆಯೂ ಇರಲಿ. ಪ್ರಿಯರೇ, ನಾವಿಂದು ಪ್ರಾರಂಭಿಸುವುದನ್ನಿತ್ತು ದೇವರಲ್ಲಿ ವಿಶ್ವಾಸವಿರಿಸುವಂತೆ ಮಾಡಲು. ಪವಿತ್ರ ಗ್ರಂಥದಲ್ಲಿ ಕೀರ್ತನಕಾರ ಹೇಳುವಂತೆ, ಸರ್ವಶಕ್ತ ದೇವರು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಶ್ರಮ ಪಡುವುದು ವ್ಯರ್ಥ. ದೇವರ ಅನುಗ್ರಹದಿಂದ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಾವು ದೇವರ ಅನುಸೃಷ್ಟಿಗಳಾಗುತ್ತೇವೆ. ಈ ಕಟ್ಟಡದ ಕೆಲಸವನ್ನು ಪ್ರಾರಂಭಿಸುವ ಮುನ್ನ ಈ ಕಾರ್ಯ ಪೂರ್ಣಗೊಳ್ಳುವವರೆಗೂ ದೇವರು ನಮ್ಮೊಡನಿದ್ದು ನಮ್ಮನ್ನು ಮುನ್ನಡೆಸಲಿ ಎಂದು ಪ್ರಾರ್ಥಿಸೋಣ. ಈಗ ನಾವು ದೇವರ ವಾಕ್ಯವನ್ನ ಆಲಿಸೋಣ. ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನನೆಂಬುದನ್ನು ನಿಮಗೆ ತೋರಿಸುತ್ತೇನೆ. ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಆಸ್ತಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು. ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡಿದಾಗ್ಯೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೆ ಹೋಯಿತು. ಆದರೆ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದಿರುವವನು ಆಸ್ತಿವಾರವಿಲ್ಲದೆ ನೆಲದ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ಪ್ರವಾಹವು ಅದಕ್ಕೆ ಬಡಿಯಿತು, ಬಡಿದ ಕೂಡಲೇ ಅದು ಕುಸಿದು ಬಿದ್ದು ಪೂರಾ ಹಾಳಾಯಿತು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯರೇ, ದೇವರ ವಾಕ್ಯವು ನಮಗೆಲ್ಲರಿಗೂ ನಮ್ಮೆಲ್ಲರ ಆಶೀರ್ವಾದ, ಬಲ, ಶಕ್ತಿ, ಎಲ್ಲ ರೀತಿಯ ಆಶೀರ್ವಾದಗಳು ದೇವರಿಂದ ನಮಗೆ ಬರುತ್ತದೆ. ಆದುದರಿಂದ ಯಾರು ದೇವರಲ್ಲಿ ವಿಶ್ವಾಸವನ್ನಿಟ್ಟು ಅವರ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ, ದಿನನಿತ್ಯ ದೇವರನ್ನು ಭಜಿಸಿ ದಿನನಿತ್ಯದ ಕಾರ್ಯಕ್ರಮಗಳನ್ನು ಕೆಲಸವನ್ನು ಮಾಡುತ್ತಾರೆ, ಅಂಥವರನ್ನು ದೇವರು ಸದಾ ಕಾಪಾಡಿ ರಕ್ಷಿಸಿ ಅವರು ಕೈಗೆತ್ತಿಕೊಳ್ಳುವ ಎಲ್ಲ ಕೆಲಸಗಳನ್ನು ಸಾಕಾರಗೊಳಿಸುತ್ತಾರೆ ಎಂಬುದನ್ನು ಈ ದೇವರ ವಾಕ್ಯವು ನಮಗೆ ತಿಳಿಯಪಡಿಸುತ್ತದೆ. ಆದುದರಿಂದ ನಾವು ನಮ್ಮ ಶಕ್ತಿಯಲ್ಲಿ ಬಲದಲ್ಲಿ ನಂಬದೆ ದೇವರು ನಮಗೆ ಕೊಡುವಂತಹ ಆಶೀರ್ವಾದದ ಮೇಲೆ ನಾವು ಯಾವಾಗ ಭರವಸೆಯನ್ನು ಇಟ್ಟು ಮುನ್ನಡೆಯುತ್ತೇವೆಯೋ, ನಮ್ಮ ಕೆಲಸ ಕಾರ್ಯಕ್ರಮಗಳನ್ನು ನಾವು ಮಾಡುತ್ತೇವೋ, ಆವಾಗ ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ನಮಗೆ ಜಯವನ್ನು ದೊರಕಿಸಿಕೊಡುವವರು ಭಗವಂತ. ಆದುದರಿಂದ ಇದನ್ನು ಮುನ್ನಡೆಸುವವರು ರೋಹನ್ ಕಾರ್ಪೊರೇಷನ್ನ ಎಲ್ಲ ಕೆಲಸಗಾರರು, ಆಡಳಿತ ಮಂಡಳಿಯ ವರ್ಗದವರು ಹಾಗೂ ಎಲ್ಲ ಕೆಲಸಗಾರರು ತಮ್ಮ ಶಕ್ತಿಯಲ್ಲಿ ನಂಬದೆ ದೇವರಿಂದ ಬರುವ ಆಶೀರ್ವಾದದ ಮೇಲೆ ನಂಬಿಕೆ ಹಾಗೂ ಭರವಸೆಯನ್ನು ಇಟ್ಟು ಸದಾ ದೇವರಿಗೆ ಮಹಿಮೆ ಸಿಗುವಂತೆ ಅವರ ಕೆಲಸ ಕಾರ್ಯಕ್ರಮಗಳನ್ನು ಪ್ರಾಮಾಣಿಕವಾಗಿ ಜರುಗಿಸಿ ಸಮಾಜಕ್ಕೆ ಉದಾತ್ತ ಕೊಡುಗೆಯನ್ನು ನೀಡುತ್ತಾ ಪ್ರಭು ಯೇಸು ಕ್ರೈಸ್ತರ ಶಾಂತಿಯನ್ನು ನೀಡುತ್ತಾ ಹಾಗೂ ದೇವರಿಗೆ ಮಹಿಮೆಯನ್ನು ಕೊಡುತ್ತಾ ಜೀವಿಸಲು ಹಾಗೂ ಅವರ ಕೆಲಸ ಕಾರ್ಯಗಳನ್ನು ಮಾಡಲು ಬೇಕಾದಂತಹ ಕೃಪಾವರಗಳನ್ನು ನಾವು ದೇವರಲ್ಲಿ ಬೇಡೋಣ. ನಮ್ಮ ಎಲ್ಲ ಭಿನ್ನಹಗಳನ್ನು ದೇವರ ಮುಂದಿಡೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ.
ಈ ಕೆಲಸದ ಮೂಲಕ ದೇವರ ಸೃಷ್ಟಿ ಕಾರ್ಯದಲ್ಲಿ ನಾವೆಲ್ಲರೂ ಭಾಗವಹಿಸಿ ಅವರ ಸಾಮ್ರಾಜ್ಯದಲ್ಲಿ ಪಾಲುಗಾರರಾಗುವಂತೆ ನಿಮ್ಮ ಉತ್ತರ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಾವು ಪ್ರಾರಂಭಿಸಲಿರುವ ಈ ಕಟ್ಟಡವನ್ನು ಸ್ಥಿರ ಹಾಗೂ ಭದ್ರವಾದ ಅಸ್ತಿವಾರದ ಮೇಲೆ ಕಟ್ಟುವಂತೆ ನಿಮ್ಮ ಉತ್ತರ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಕೆಲಸ ಮುಗಿಯುವ ತನಕ ನಿರಾಶೆ, ಆತಂಕಕ್ಕೆ ಒಳಗಾಗದೆ ಎಲ್ಲಾ ತೊಂದರೆಗಳನ್ನು ಎದುರಿಸಿ ಮುನ್ನಡೆಯಲು ಪವಿತ್ರಾತ್ಮನ ಪ್ರೇರಣೆಯನ್ನು ಪಡೆಯುವಂತೆ ನಿಮ್ಮ ಉತ್ತರ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಕೆಲಸ ಮಾಡುವ ಪ್ರತಿಯೊಬ್ಬ ಕಾರ್ಮಿಕನು ಯಾವುದೇ ತೊಂದರೆ ಅಥವಾ ಅಪಘಾತಕ್ಕೆ ಒಳಪಡದೆ ಸುರಕ್ಷಿತವಾಗಿ ಕೆಲಸವನ್ನು ಮುಗಿಸುವಂತೆ ನಿಮ್ಮ ಉತ್ತರ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ. ನೆನೆಸೋಣ. ನಾವು ಪೂಜಿಸುವ ದೇವರನ್ನ ನೆನೆಸಿ ಇಲ್ಲಿ ಅಸ್ತಿವಾರವನ್ನು ನಾವು ಹಾಕುವಾಗ ಆ ದೇವರ ಕೃಪೆ ಹಾಗೂ ವರಗಳು, ಆಶೀರ್ವಾದಗಳು ಇಲ್ಲಿ ಕೆಲಸ ಮಾಡುವವರೆಲ್ಲರ ಮೇಲೂ ಬರಲಿ ಹಾಗೂ ಇಲ್ಲಿ ಮಾಡಲಿರುವ ಎಲ್ಲ ಕೆಲಸಗಳನ್ನು ಅವರೇ ಕಾಪಾಡಿ ರಕ್ಷಿಸಲಿ ಎಂದು ಆ ಪ್ರಭು ದೇವರ ಆಶೀರ್ವಾದಗಳನ್ನು ಈ ಕಟ್ಟಡದ ಮೇಲೆ ನಾವು ಬೇಡಿಕೊಳ್ಳೋಣ. ಮೌನವಾಗಿ ಇಟ್ಟುಕೊಂಡು ಕುಂದುಗಳಿಗೆ ಪ್ರಾರ್ಥಿಸೋಣ. ಪರಮ ತಂದೆ, ನಿಮ್ಮ ಕುಮಾರರ ಮೂಲಕವೇ ಸಕಲವನ್ನ ಆಶೀರ್ವದಿಸಿ ಸೃಷ್ಟಿಸಿ ನೀವು ಅವರನ್ನು ನಮ್ಮ ಬದುಕಿನ ಅಸ್ಥಿವಾರವನ್ನಾಗಿ ಮಾಡಿದ್ದೀರಿ. ಈ ಕಟ್ಟಡಕ್ಕೆ ಅಸ್ಥಿವಾರವನ್ನು ಹಾಕುತ್ತಿರುವ ಈ ಸಂದರ್ಭದಲ್ಲಿ ನಮ್ಮನ್ನು ಮತ್ತು ನಾವು ಪ್ರಾರಂಭಿಸಿರುವ ಈ ಕಟ್ಟಡವನ್ನು ಪವಿತ್ರಾತ್ಮರ ಪ್ರೇರಣೆಯಿಂದ ಬೆಳಗಿಸಿರಿ. ನಿಮ್ಮ ನಾಮದಲ್ಲಿ ಒಟ್ಟುಗೂಡಿ ಪ್ರಾರ್ಥಿಸುತ್ತಿರುವ ನಮ್ಮೊಂದಿಗೆ ನೀವಿದ್ದು ಇಂದು ಪ್ರಾರಂಭವಾಗುವ ಈ ಕಟ್ಟಡದ ಕೆಲಸ ಮುಗಿಯುವವರೆಗೂ ನಮ್ಮ ಕಾರ್ಯವನ್ನು ಸಫಲಗೊಳಿಸಿ ಆಶೀರ್ವದಿಸಿರಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. Still as you were tempest tossed, when you are discouraged thinking all is lost, count your many blessings, name them one by one, and it will surprise you what the Lord has done. Count your blessings, name them one by one. Count your blessings, name them Lord has done. Count your blessings, name them one by one, and it will surprise you what the Lord has done. Are you ever burdened with the load of care? Does the cross seem heavy you are called to bear? Count your many blessings, every doubt will fly, and you will keep singing as the days go by. Count your blessings, name them one by one. Count your blessings, see what God has done. Count your blessings, name them one by one, and it will surprise you what the Lord has done. When you look at others with your land and gold, think that Christ has promised you his wealth untold. Count your many blessings money cannot buy, your reward in heaven or your home on high. Count your blessings, name them one by one. Count your blessings, see what God has done. Count your blessings, name them one by one, and it will surprise you what the Lord has done. So amid the conflict, whether great or small, do not be discouraged, God is over all. Count your many blessings, angels will attend, help and comfort give you till your journey's end. Count your blessings, name them one by one. Count things, name them one by one, and it will surprise you what the Lord has done. Count your blessings, name them one by one, and it will surprise you what the Lord has done. ಇರಲಿ, ನಿಮ್ಮೊಡನೆಯೂ ಇರಲಿ. ಸರ್ವಶಕ್ತ ದೇವರು ನಿಮ್ಮನ್ನು ಪೋಷಿಸಲು ನಿಮ್ಮ ಮಧ್ಯದಲ್ಲೂ, ನಿಮ್ಮನ್ನು ಕಾಪಾಡಲು ನಿಮ್ಮಲ್ಲೂ, ನಿಮಗೆ ದಾರಿ ತೋರಲು ನಿಮ್ಮ ಮುಂದೆಯೂ, ನಿಮಗೆ ಕಾವಲಾಗಿರಲು ನಿಮ್ಮ ಹಿಂದೆಯೂ,
ನಿಮ್ಮನ್ನು ಆಶೀರ್ವದಿಸಲು ನಿಮ್ಮ ಮೇಲೆಯೂ ಇರುವವರಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವಾದಿಸಿ ಸದಾ ಕಾಲವು ಕಾಪಾಡಲಿ. ಆಮೆನ್. ಲಾಸ್ಟ್ ಜಯತು ಜಯ ಕ್ರಿಸ್ತ, 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 ಜಯತು ಜಯ ಕ್ರಿಸ್ತ. ನಿನ್ನ ನಾಮವು ನಮಗೆ ರಕ್ಷೆಯು, ಅಭಯಕಾದಾರ, ಅಭಯಕಾದಾರ, ಅಭಯಕಾದಾರ. ಜಯತು ಜಯ ಕ್ರಿಸ್ತ, ಜಯತು ಜಯ ಕ್ರಿಸ್ತ, ಜಯತು ಜಯ ಕ್ರಿಸ್ತ, ಜಯತು ಜಯ ಕ್ರಿಸ್ತ. Achieve anything to everything, we need will to win, and to win we need to prepare, and to prepare we need to have a knowledge, and for knowledge we need to have a right teacher, right leader, right mentor, and the right organization. Ladies and gentlemen, today I'm very proud to say that we, the Rohan Corporation, has all these qualities with right people, with right organization, under the leadership of Dr. Rohan Montero, and the mentor, the guru, the great and the successful personality from the cooperative banking sector, Dr. Rajendra Kumar sir. Thank you very much sir for being with us, and I am your host Endo Sahil Zahir, welcomes you all for the groundbreaking ceremony of Rohan Garden by Rohan Corporation, this beautiful juncture at Second Cross Shivbad, which consists of 2 BHK and 3 BHK with 1070, 1350, 1500 square feet with 5 number of floors, 30 number of apartments with ultra modern amenities. Of Dr. Rohan Montero of Rohan Corporation, I welcome each and everybody present here. Ladies and gentlemen, I request all people out here to please put your hands together to please welcome one by one all the people on the stage. ಬಂದಿರುವಂತ ಎಲ್ಲ ಅತಿಥಿಗಳು ಪೂರ್ವ ನಮನಗಳೊಂದಿಗೆ ಸ್ವಾಗತಿಸುತ್ತಾ ಇಂದಿನ ಈ ರೋಹನ್ ಗಾರ್ಡನ್ ನ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಶುಭ ವಂದನೆಗಳು. Dr. Rohan Montero of Rohan Corporation, an eminent personality, a true entrepreneur, young and dynamic builder of Mangalore, who has conquested Mangalore with ultra medium, ultra design architectural buildings, which has beautified and glorified Mangalore. Thank you, Dr. Rohan sir, for giving a beautiful living for all of us, and you have been a role model for many upcoming builders and even the youth of our city, our state and country. And you are in the process of creating victory and history, and on behalf of all the people gathered here, we wish you all the success. Let's congratulate and applause for this launching ceremony and for the upcoming endeavors of Rohan Corporation. Could you please put your hands together, all the people? Let's applause for Rohan Corporation. At the same time, it's a humble request, Mr. Meghraj, the beloved son of Dr. Rajendra Kumar sir. It's a kind request. Ladies and gentlemen, could you please put your hands together? Please welcome the young and dynamic, another upcoming entrepreneur, Mr. Meghraj. Thank you very much, Dr. Rohan sir, for inviting the young and dynamic personality, that's Mr. Meghraj. And I always say, the man who wins with trouble will create victory. The man who wins with trouble will create victory, and the man who wins with troubles and struggles will create history. जीत और इतिहास को बनाने वाले, क्रिएट करने वाले को ही सच्चा योद्धा कहलाया जाता है, just like our Rohan Montero. Let's put our hands together. Let's congratulate for all the achievements what exactly he has done. So ladies and gentlemen, ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಅತಿಥಿ ದೇವೋ ಭವ ಅಂತ ಹೇಳ್ತೀವಿ. ಅತಿಥಿ ದೇವೋ ಅಂತ ಹೇಳುವಾಗ ಬಂದಿರುವಂತ ಎಲ್ಲ ಅತಿಥಿಯವರಿಗೆ ಸ್ವಾಗತ ಸುಸ್ವಾಗತ. ಪಿತೃ ದೇವೋ ಭವ, ಮಾತೃ ದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಹೇಳ್ತಾ ಮತ್ತೊಂದ್ಸಲ ಜೋರಾದ ಚಪ್ಪಾಳೆ ಮೂಲಕ please welcome to all the guests on the stage. And it's a time here where I request Dr. Rohan to welcome
And today we are going to greet our guest with the sample of plant in naturalistic way or an eco-friendly way. And trees are a future wealth for all of us. The wealth is oxygen and the vital ingredients for us to survive in this world, the plant. The plant inhales carbon dioxide and exhales oxygen. In return, we exhale carbon dioxide and inhales oxygen. See what an exchange of wealth. We, Rohan Corporation, wants to convey this message of go green, go eco-friendly. ಹಸಿರು ಉಸಿರು ಅಂತ ಹೇಳಿದಂತ ಪ್ರಾಕೃತಿಕ ಸಂಕೇತದ ಮೂಲಕ ನಮ್ಮ ಅತಿಥಿಯನ್ನು ಸ್ವಾಗತಿಸೋಣ. First and foremost, I call upon Dr. Rohan Monteiro to please welcome Reverend Father Walter De Souza on the stage with his sample of plant. Now I call upon Dr. Rajendra Kumar Sir, the chairman, SEDCC. Ladies and gentlemen, could you please put your hands together? Please welcome Dr. Rajendra Kumar Sir. I'd love to welcome our corporate of this own ward, Mr. Naveen De Souza. Ladies and gentlemen, could you please put your hands together? Please welcome Mr. Naveen De Souza. Ladies and gentlemen, it's time here to welcome the Nadi personality, the chairman of Mangalore Urban Development Authority. That's Muda, Mr. Sadashiv Ullal. Mattansala jorada chappale ಮೂಲಕ ಸ್ವಾಗತಿಸೋಣ Mr. Sadashiv Ullal. I'd love to welcome the Nadi director of our SEDCC bank, Mr. Devi Prasad Shetty. Shetty ಜೋರಾದ ತಾಡಿ ಬರಲತ್ತ ಕೈ ಬಿಡುತ್ತೆ ಜೋರಾದ ತಾಡಿ ಬಂದು ಬಾರಿ ಖುಷಿ ತಪ್ಪಾದ್ರೆ. We'd love to welcome Mr. Devi Prasad Shetty. Now, we'd love to welcome the ex-president of QNX, Mr. Hari Krishna Bandwal. We welcome you, sir, Mr. Hari Krishna Bandwal. I'd love to welcome the National Director of SEDCC, Mr. Shashikumar Rai Palyuttu from Puttur. We welcome Mr. Shashikumar Rai Palyuttu. Now, I would like to welcome the National President for SCATS Mangalore, Mr. Ravindra Kumbai. I'd love to welcome the National Personality, Mr. Walter Nandalike from Daiji World. Ladies and gentlemen, please put your hands together. Now it's time to welcome Mr. Meghrad. We would love to see the corporator of this area, Mrs. Kavya. Are you here? Kavya, ತಾವು ಎಲ್ಲಿದ್ರು ಸಹ ಸ್ಟೇಜ್ ಮೇಲೆ ಬರೋದು ವಿನಂತಿ. Kavya, let it bear a fruit of success, a great happiness, and abundant wealth, health, and security to all one and all. And let this company grow just like a mammoth tree and nurture and shelter all of us. Ladies and gentlemen, ಇವತ್ತಿನ ಕಾರ್ಯಕ್ರಮ ನೀವೆಲ್ಲರೂ ಬಂದಿರೋ ತುಂಬಾ ಧನ್ಯವಾದಗಳು. And as I exactly said, we want to convey this message. The Rohan Corporation want to convey this message that hasiru usiru, go green and grow eco-friendly. And that's the reason we have greeted you all people with a sample of this plant. ಯಾಕಂದ್ರೆ ಇವತ್ತು ಈ ಒಂದು ಸಣ್ಣ ಗಿಡ ಅಥವಾ ಸಸಿ ನಾಳೆ ಮರವಾಗಿ ಹೆಮ್ಮರವಾಗಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಲೈಟಿಂಗ್ ಆಫ್ ಲ್ಯಾಂಪ್ ಅಂದರೆ ಶಿಲಾನ್ಯಾಸ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ದೀಪ ಬೆಳಗಿಸಿ ಅಥವಾ ದೀಪ ಹಚ್ಚಿಸುವ ಮೂಲಕ ಆರಂಭಿಸೋಣ. ನಮ್ಮ ನಿವಾಸಗಳಿಗೆ, ನಮ್ಮ ನಿಲಯಗಳಿಗೆ ನೆಮ್ಮದಿಯ ಬೆಳಕು ಹರಿದು ಬರಲಿ, ನಂಬಿದ್ದ ಜೀವಗಳಿಗೆ ಬೆಚ್ಚನೆಯ ಬದುಕಲಿ ಅನಿಸ್ತಾ first I request all the people on the stage to please come forward for the lighting of the lamp. So ದೀಪವನ್ನು ಹಚ್ಚಿಸಿ ದೀಪವನ್ನು ಬೆಳಗಿಸಿ ಇವತ್ತಿನ ಕಾರ್ಯಕ್ರಮ ಉದ್ಘಾಟಿಸೋಣ ಅಂತ ಕೇಳುತ್ತಾ I request to please present this, the lighting of the lamp. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ದೀಪವು ನಿಮ್ಮದೇ, ಗಾಳಿಯು ನಿಮ್ಮದೇ. ಈ ಮಾತು ಇವತ್ತು ನಾವು ಆಗ್ತಾ ಇದೆ. ದೀಪ ಹಚ್ಚಿಸಿ ಇವತ್ತಿನ ಕಾರ್ಯಕ್ರಮ ಉದ್ಘಾಟಿಸ್ತಾ ಇದೆ. ಮತ್ತೊಂದ್ಸಲ ಜೋರಾದ ಚಪ್ಪಾಳೆ ಮೂಲಕ let's put our hands together with a beautiful round of applause. Once again, which symbolizes bliss to bless, ignorance to knowledge, and darkness to brightness. नौ दीप जले नौ फूल खिले, नित्य नहीं बहार मिले. नौ दीप जले नौ फूल खिले, नित्य नहीं बहार मिले. रोहन कॉर्पोरेशन के रोहन गार्डन के उद्घाटन समारंभ पर सबके घर में प्रकाश ही प्रकाश मिले.
Request once again all the people out here, let's applause together for this lighting of the lamp. Of course, we do have got a wind, and that's the reason it's little difficult. A beautiful occasion remembering the Lord Almighty. Ladies and gentlemen, Rohan Corporation, a milestone in the field of construction and real estate, who has made name and fame. As the saying goes, your promise doesn't make you a better person, it's your commitment does it all. The commitment of the lad in 1994 who made it into Rohan Montero to property real estate, a property real estate to builder, and property builder to today's Rohan Corporation of Dr. Rohan Montero. Ladies and gentlemen, I would never forget to remember the man who stood as a backbone, as a great support, Dr. Rajendra Kumar sir, who has built progress and being a role model, rather I say he is a mentor, who taught, who proved how to run a society, a cooperative society in a corporate way. As you all know, the achievements of SEDCC Bank is not just a history, but a life example, who has continuously guided as mentor with all his support, with joint venture with Rohan Corporation. Thank you very much, sir. Ladies and gentlemen, ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಜೀವನದ ಜೊತೆ ದೇಹದ ಪಯಣ, ಜೀವನದ ಜೊತೆ ದೇಹದ ಪಯಣ, ಕಾಲದ ಜೊತೆ ಬದುಕಿನ ಪಯಣ, ಹೃದಯದ ಜೊತೆ ಪ್ರೀತಿಯ ಪಯಣ. ಹಾಗೇನೆ ನಮ್ಮ ಡಾಕ್ಟರ್ ರೋಹನ್ ಮೊಂತೂರ್ ಅವರ ಜೊತೆ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಪಯಣ ಅಂತ ಹೇಳ್ತಾ ಮತ್ತೊಂದ್ಸಲ ಅಭಿನಂದಿಸ್ತಾ ಇದ್ದೇನೆ. ಮತ್ತೊಂದ್ಸಲ ಜೋರಾದ ಚಪ್ಪಾಳೆ for both the people. Congratulations for this beautiful venture. Ladies and gentlemen, now is the time here where I call upon Reverend Father Walter De Souza to please come forward and speak a few words with your love and blessings. Thank you so much, Father. Dr. Rohan, all the distinguished guests on the days, my dear friends. First and foremost, I congratulate Dr. Rohan for his achievement and the doctorate he has received, and wish all the best for the residential site Rohan Garden. Secondly, I call upon everyone to have passion to achieve something in life. Trust in God, have faith, pray daily, and then we can achieve whatever we want. So, without wasting time, I wish all the best for the future of Rohan Corporation. He has given a very good example to all of us. If we trust God, believe in ourselves, what we can achieve and contribute to the society. So may his efforts be blessed by God abundantly, and thus give glory to God. May God bless you all. Thank you, one and all. Thank you very much, Father, for your beautiful and voiceable words. Thank you very much. As everybody says that Rohan Corporation ಮನೆ ಮಾತು ಆಗಿದೆ, ಮನಸ್ಸಿನ ಮಾತು ಆಗಿದೆ. ಯಾಕೆಂದ್ರೆ ಕೊಟ್ಟ ಮಾತು ನಡೆಸುವಂತ ಸಂಸ್ಥೆ ಆಗಿದೆ Rohan Corporation. Ladies and gentlemen, the reason behind and the person behind Rohan Corporation is none other than Dr. Rohan Montero. Ladies and gentlemen, today we have joined here for the groundbreaking ceremony for the releasing of the unveiling of the brochures. I request Dr. Rohan Montero to please escort all of our people on stage. I request all our guests to unveil these brochures and let how exactly this Rohan Garden looks in the brochure as well as in this blueprint. Ladies and gentlemen, matonsala churada chappale mulaka request once again all the ladies and gentlemen, let's congratulate everyone. This is Rohan Corporation presenting Rohan Garden. Yes. Sure. Thank you. The video, the presentation of Rohan Garden at Shubak, second grounds.
Thank you very much. That's Rohan Garden. Could you please Rohan Manthur at Hare Krishna Mandal. Thank you very much, sir. It's a great pleasure and a privilege to welcome Dr. Rajendra Kumar, sir, and having an association with Rohan Manthur of Rohan Corporation, the visionary leader and esteemed president of SEDCC Bank. His 31 years of exceptional leadership have not only strengthened the cooperative banking sector, but also set new benchmarks in financial management and rural development. ಬ್ಯಾಂಕಿಂಗ್ ಮಾತ್ರವಲ್ಲ, ಸಮಾಜ ಸೇವೆಯಲ್ಲೂ ಅವರ ಪಾತ್ರ ಅಪಾರವಾಗಿದೆ. ನವೋದಯ ಗ್ರಾಮ ವಿಕಾಸ ಚಾರಿಟಬಲ್ ಟ್ರಸ್ಟ್ ಮೂಲಕ 3.27 ಲಕ್ಷಕ್ಕೂ ಹೆಚ್ಚು ಗ್ರಾಮೀಣ ಜನರಿಗೆ ಆರ್ಥಿಕ ಸ್ವಾವಲಂಬನೆ, ಉದ್ಯೋಗ ಮತ್ತು ಉತ್ತಮ ಜೀವನದ ಅವಕಾಶ ನೀಡುವುದರಲ್ಲಿ ಅನನ್ಯ ಸಾಧನೆಯಾಗಿದೆ. ಇದು ಹಲವಾರು ಜಿಲ್ಲೆಗಳ ಜನತೆಗೆ ಆರ್ಥಿಕ ಬಲ ಮತ್ತು ಸ್ಥಿರತೆಯನ್ನು ಒದಗಿಸಿಕೊಂಡಿದೆ. ಇತ್ತೀಚೆಗೆ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ NPCI ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದರು. ಜೋರಾದ ಚಪ್ಪಾಳನ್ನು ಕೇಳ್ತಾನೆ. ಕಂಗ್ರಾಚುಲೇಟ್ ಫಾರ್ ಡಾಕ್ಟರ್ ರಾಜೇಂದ್ರ ಕುಮಾರ್. ಇದು ಅವರ ಸೇವೆಯ ಮತ್ತೊಂದು ಮಾನ್ಯತೆ. 2024ರಲ್ಲಿ ಅವರು SEDCC ಅಧ್ಯಕ್ಷರಾಗಿ 8ನೇ ಅವಧಿಗೆ ಆಯ್ಕೆಯಾದರು. ಇದು ಅವರ ನಿರಂತರ ಸೇವೆಯನ್ನು ಪ್ರತಿಬಿಂಬಿಸುತ್ತದೆ. Once again, I'd like to congratulate Dr. M.N. Rajendra Kumar. ಮತ್ತೊಂದ್ಸಲ ಜೋರಾದ ಚಪ್ಪಾಳೆ. We are proud of you, sir. You are the role model and the mentor too, who has brought revolutionary change in cooperative sector and taken SEDCC Bank to the helm of Pinnacle. Ladies and gentlemen, now the time we call upon Dr. Rajendra Kumar, sir, to speak a few words. ಮತ್ತೊಂದ್ಸಲ ಜೋರಾದ ಚಪ್ಪಾಳೆ ಮೂಲಕ please welcome the visionary leader, the man who has brought changes. ರೋಹನ್ ಗಾರ್ಡನ್ ನ ಭೂಮಿ ವಿಜಯ ವೇದಿಕೆಯಲ್ಲಿರುವಂಥ ರೆವರೆಂಡ್ ಫಾದರ್ ಅವರೇ, ನನ್ನ ಆತ್ಮೀಯ ಮಿತ್ರ ಅಂತ ರೋಹನ್ ಮಂಥರ್ ಅವರೇ, ಸದಾಶಿವರವರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಇಲ್ಲಿ ಸೇರಿರುವಂಥ ರೋಹನ್ ಮಂಥರ್ ಅವರ ಅಭಿಮಾನಿಗಳೇ ಮತ್ತು ಅವರ ಕಸ್ಟಮರ್. ನಾನು ಕಂಡಾಗೆ ಸುಮಾರು 15 ದಿವಸದ ಅವಧಿಯಲ್ಲಿ ಇದು 3ನೇ ಭೂಮಿ ಪೂಜೆಯನ್ನು ನಾವು ನಡೆಸ್ತಾ ಇದ್ದೇವೆ. ಎಲ್ಲ ಗ್ರಾಹಕರು ಕೂಡ ತೃಪ್ತಿಯಿಂದ ಇದ್ದಾರೆ. ಅವರು ಆದಷ್ಟು ಬೇಗನೆ 50 ಕಟ್ಟಡಗಳನ್ನು ಪೂರೈಸುವಂಥ ಭೂಮಿ ಪೂಜೆಯನ್ನು ಆದಷ್ಟು ಬೇಗನೆ ಮಾಡಲಿ ಅಂತ ಹೇಳಿ ಅವರಿಗೆ ಸಂಪೂರ್ಣ ಸಹಕಾರವನ್ನು ಹೇಳಿಕೊಂಡು ನನ್ನ ಮಾತು ಇರ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. Timely deliver responsibilities where he has won back-to-back continuously since 2002. If I'm not wrong, Mr. Naveen D'Souza. From 2002 till 2025, he has been elected back-to-back, and the people have loved him, and people have always had been elected as a corporator in our municipal elections at Bindurwal Ward, and we are sure to see him all the success and fame, the people's man and the man of the people, the corporator of Bindurwal, Mr. Naveen D'Souza. Please welcome and request you to speak a few words. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರು, ದೈಜಿ ವರ್ಲ್ಡ್ನ ಫೌಂಡರ್ ಆಗಿರ್ತಕ್ಕಂಥ ವಾಲ್ಟರ್ ಡಿಸೋಜರ್ ಅವರೇ, ಮೂಢಾಧ್ಯಕ್ಷರಾಗಿರ್ತಕ್ಕಂತಹ ಹಿರಿಯರಾಗಿರ್ತಕ್ಕಂತಹ ಸದಸ್ಯ ಉಳ್ಳಲ್ರವರೇ, ಮೊದಲನೇದಾಗಿ ನನ್ನ ಆತ್ಮೀಯ ಮಿತ್ರರು ಇವತ್ತು ಡಾಕ್ಟರೇಟ್ ಪದವಿಯನ್ನು ಅವರು ಪಡೆದುಕೊಂಡಿದ್ದಾರೆ. ಸದಾನ 30 ವರ್ಷಗಳ ಹಿಂದೆ ನಾವಿಬ್ಬರು ಒಟ್ಟಿಗೆ ಗೆಳೆಯರಾಗಿದ್ದೀವಿ. ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದೆ, ರೋಹನ್ ಮಂಥರ್ ಅವರು ತಮ್ಮ ಉದ್ಯಮ ಕ್ಷೇತ್ರಕ್ಕೆ ರಿಯಲ್ ಎಸ್ಟೇಟ್ಗೆ ಹೋದ್ರು. ತದನಂತರ ಬೆಳೀತಾ ಇವತ್ತು ರೋಹನ್ ಮಂಥರ್ ಇದ್ದವರು ಈಗ ಡಾಕ್ಟರ್ ರೋಹನ್ ಮಂಥರ್ ಅವರು ಈಗ ಅವರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಅವರಿಗೆ ಒಂದು ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ. ಈ ಡಾಕ್ಟರೇಟ್ ಪದವಿ ಯಾಕೆ ಕೊಟ್ಟಿದ್ದಾರೆ? ಸುಮ್ಮನೆ ಅವರು ಡಾಕ್ಟರೇಟ್ ಪದವಿ ಕೇಳಿಕೊಂಡು ತಗೊಂಡದಲ್ಲ, ಅವರ ಶ್ರಮ ಇದರಲ್ಲಿದೆ. ಸಾಧಾರಣ 1,000 ಮೇಲ್ಪಟ್ಟ ಜನರಿಗೆ ಅವರು ಉದ್ಯೋಗವನ್ನು ಕೊಟ್ಟಿದ್ದಾರೆ. ರಾತ್ರಿ ಹಗಲು ಅವರು ದುಡಿದಿದ್ದಾರೆ. ಅದ ಕಾರಣ ಇಷ್ಟರ ಮಟ್ಟಿಗೆ ಮಂಗಳೂರಲ್ಲಿ ಒಂದು ಪ್ರಸಿದ್ಧವಾದ ಒಂದು ಉದ್ಯಮ ಸಂಸ್ಥೆ ಅವರು ಸ್ಥಾಪಿಸಿದ್ದಾರೆ. ನಾನು ನೋಡ್ತಾ ಇದ್ದೇನೆ, ರೋಹನ್ ಮಂಥರ್ ಅವರು ಅವರ ಉತ್ತಮವಾದ ಗುಣಮಟ್ಟವಾದ ಅವರ ಆರ್ಕಿಟೆಕ್ಟ್ ಆಗಲಿ, ಅವರ ಬಿಲ್ಡಿಂಗ್ ಆಗಲಿ, ಆ ಡಾಕ್ಯುಮೆಂಟೇಶನ್ ಕೂಡ ಆಗಲಿ, ಗ್ರಾಹಕರಿಗೆ ಯಾವುದೇ ವಂಚನೆ ಮಾಡದಂತ ಒಂದು ಸಂಸ್ಥೆ. ನಾನು ಇಷ್ಟರವರೆಗೆ ನಾನು ಕೂಡ ಕಾರ್ಪೊರೇಟರ್ ಆಗಿದ್ದೇನೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ರೋಹನ್ ಮಂಥರ್ ಅವರ ಏನ್ ಡಾಕ್ಯುಮೆಂಟೇಶನ್ ಬಂದ್ರು ಕೂಡ ಅದಕ್ಕೆ ಇನ್ಫ್ಲುಯೆನ್ಸ್ ಅಗತ್ಯ ಇಲ್ಲ. ಯಾಕಂದ್ರೆ ಅವರ ವಾಸ್ತುಶಿಲ್ಪಿ ಅವರು
ಅವರ ಇಂಜಿನಿಯರ್ಸ್ ಅವರು ಆರ್ಕಿಟೆಕ್ಟ್ ಆಗಿ ಕ್ರಮಬದ್ಧವಾಗಿ ಆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ಅವರಿಗೆ ತಕ್ಷಣವಾಗಿ ಅವರಿಗೆ ಆ ಲೈಸೆನ್ಸ್ ಕೊಡುವಂತ ನಮ್ಮ ಅಧಿಕಾರಿಗಳು ತಕ್ಷಣವಾಗಿ ಕೊಡ್ತಾರೆ. ಉತ್ತಮ ಗುಣಮಟ್ಟವಾದ ಅದ್ಭುತವಾದ ಶಿಲಾನ್ಯಾಸ ಮಾಡಿ ಜನರನ್ನೆಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಒಂದು ವಿಶ್ವಾಸ ಅವರು ಗಳಿಸಿದ್ದಾರೆ. ನಾನು ನೋಡ್ತಿದ್ದೇನೆ, ಯಾವುದೇ ಒಂದು ಗ್ರಾಹಕರು ಅವರ ಬಗ್ಗೆ ತಪ್ಪನ್ನು ಮಾಡಲಿಲ್ಲ. ಗ್ರಾಹಕರು ಯಾವುದೇ ಒಂದು ಸಜೆಷನ್ ಕೊಟ್ರೆ, ನೀವು ತಪ್ಪು ಮಾಡಿದ್ರೆ ಅಂತ ಹೇಳಿದ್ರೆ ತಕ್ಷಣವಾಗಿ ಅದನ್ನು ತಿದ್ದಿ ಅವರು ಅದನ್ನು ಸರಿಪಡಿಸುವಂತ ಕೆಲಸ ಇಷ್ಟರವರೆಗೆ ಮಾಡಿದ್ದಾರೆ. ಮಂಗಳೂರು ನಗರ ಬೆಳೀತಾ ಇದೆ. ಬಿಲ್ಡರ್ಸ್ನವರ ಒಂದು ಏನ್ ಹೇಳ್ತೇವೆ ಅಂದ್ರೆ, ಬಿಲ್ಡರ್ಸ್ ಈ ಮಂಗಳೂರು ಬೆಳಿಲಿಕ್ಕೆ ಬಿಲ್ಡರ್ಸ್ನವರು ಒಂದು ಕಾರಣಕರ್ತರಾಗಿದ್ದಾರೆ. ಹೆಚ್ಚಿನ ಜನಸಂಖ್ಯೆಗೆ ಇಲ್ಲಿ ಬರ್ತಾ ಇದ್ದಾರೆ. ರೋಲ್ ಮೂಲ ಸಿಬ್ಬಂದಿಗವರಿಗೆ ಕೂಡ ಒಂದು ಉತ್ತಮ ಮಾರ್ಗದರ್ಶನ ಕೂಡ ದೇವರು ನೀಡಲಿ. ಎಲ್ಲರಿಗೆ ನಾನು ವಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Again, Mr. Naveen D'Souza, thank you very much. Ladies and gentlemen, there was a time here I would love to welcome a very famous personality. ಆರನೇ ವಿಷಯದಲ್ಲ ಬರೋದಿದೆ ವಾಲ್ಟರ್ ಅಣ್ಣ ಪಣ್ಣಾಗ ತುಂಬ ದೈಜಿ ವರ್ಲ್ಡ್ ಮಾತ್ರ ಇತ್ತಾರೆ. ಇತ್ತೆ ದೈಜಿ ವರ್ಲ್ಡ್ ಮಾತ್ರ ಪ್ರೈವೇಟ್ ಚಾಲೆಂಜ್ ಬರ್ತದೆ ಓಲ್ ಪೊಂಡಲ್ಲ ವಾ ಟಿವಿ ತುಲೆ ವಾ ಚಾನೆಲ್ ತುಲೆ ವಾ ಒಂಜಿ ಇನ್ಸ್ಟಾಗ್ರಾಮ್ ಓಪನ್ ಹೋಗ್ಲೆ ಆರೆತ್ತು ಒಂದಿಪ್ಪೆ. ದಟ್ ಇಸ್ ದ ಸ್ಪೆಷಾಲಿಟಿ. ದಿಸ್ ಇಸ್ ಆಲ್ವೇಸ್ ಅ ಸೇಯಿಂಗ್, ಚೇಂಜ್ ವಿತ್ ಅ ಚೇಂಜ್. ಇಫ್ ಯು ಡು ನಾಟ್ ಚೇಂಜ್, ಚೇಂಜ್ ವಿಲ್ ಚೇಸ್ ಯು. Finally, change will exchange you. It is always better to get a positive changes, and I feel he's the one who has brought a very positive changes in our Mangalore media or our South Kendra media or coastal Karnataka media, and he has made Mangalore proud. Not only with the private challenge, but also with the DaijiWorld.com. So ladies and gentlemen, we do have got another a great personality and multi-talented, a multi-fascinating, a multi-face, Mr. Walter Nandadigalige Matansala Jodada Chappale Mulaka. Please welcome. ಥ್ಯಾಂಕ್ ಯು. ವೇದಿಕೆ ಇತ್ತಿನ ಮಾತ ಡಾಕ್ಟರ್ ಹೋಯಿರಿ ಮೂಜಿ ಪೇಷಂಟ್ ಊರಿದ ಉಂಟು ಅವತ್ತೇರು ಕೂಡ. ಲೆಟ್ ಮಿ ಕಂಗ್ರಾಚುಲೇಟ್ ಡಾಕ್ಟರ್ ರೋಹನ್ ಮೊಂತೇರೋ ಆರಿಗೆ ಮಾತೆರ್ಲ ವಿಶ್ ಮಲ್ತೇರು ಡಾಕ್ಟರೇಟ್ ತೆಕ್ಕಿನಿಕ್ ನಮ್ಮ ದುಂಬು ವಿಶ್ ಮಲ್ದ ಅಂಚ ಕೂಡ ಇತ್ತೆ ವಿಶ್ ಮಲ್ಪುಜ. ಬಟ್ ರೋಹನ್ ಗಾರ್ಡನ್ ಇನಿ ಓಪನ್ ಆತಂದು. Wherever you see in Mangalore is entire Rohan garden ಆತಂಡವು ಓಲ್ಲ ಪೋಲೆ ಅವಳು ತೂಜಿನ ಸುರುಕು ಪುದರ ರೋಹನ್ ಬೊಕ್ಕ ಅವು ಇಂಚಿನ ಸಬ್ ಬಿಲ್ಡಿಂಗ್ ಬರ ಬೊಕ್ಕ ಬರ್ಕೊಂಡು ಅಂಚ ಅದು ಮ್ಯಾಂಗ್ಳೂರುಡು ನನ್ನ ಏತ್ ಕಡೆಟ್ ರೋಹನ್ನ ಪ್ರಾಜೆಕ್ಟ್ ಬರ್ರೆ ಉಂಡು ಅಂಟಿನ ಇಂಪಾರ್ಟೆಂಟ್. ಓಲ್ಪುರ ಉಂಡು ಮಾಡದತ್ತು ನನ್ನ ಓಲ್ಪುರ ಬಾಕಿ ಉಂಡು ಅವು ಇಂಪಾರ್ಟೆಂಟ್. ದಯಪಂಡ ಲಾಸ್ಟ್ 3 weeks, ಲಾಸ್ಟ್ 15 days ಒಂದು ಥರ್ಡ್ ಲಾಂಚಿಂಗ್. ನನ್ನ ನೆಕ್ಸ್ಟ್ 15 days ಏತುಂಡು ಮಾಡೋದು ಇಂಕಲ ಬಂದಿದ್ದೀರಿ ಗೊತ್ತುಜ್ಜಿ ನಿಕ್ಲಿಗೆ ಬೇಗ ಗೊತ್ತಾವು. ಸೊ ಐ ವಿಶ್ ಡಾಕ್ಟರ್ ರೋಹನ್ ಮೊಂತೇರೋ and his entire dynamic team. Let us give a big round of applause to entire Rohan Montero's team members because they are working very hard. If you visit their office, you will see their discipline, their spirit, and also friendly service. Because of their service, Rohan Corporation is attracting more customers. Andata avungi bantu jari andata ಮೇರ್ ಪೂರ ಇತ್ತೆ ಕ್ರಿಕೆಟ್ ದ ಕಾಮೆಂಟ್ರಿ ಅಬು ಧಾಬಿಗೆ T10 T20 ಪೂರ ಹೋದು ಇತ್ತೆ ಮುಲ್ಪ ಬಾರಿ ಕಮ್ಮಿ ಆತೀರ ಅಂಚಿ ಜಾರಿ ಜಾಸ್ತಿ ಆತೀರ. ರೋಹನ್ ಮಾಡದ್ ಬರ್ತೀರ ಬೇತೆರೆಕ್ಲ ಬರಪುಜೀರ್. ಸೊ ಥ್ಯಾಂಕ್ ಯು ರೋಹನ್ ಫಾರ್ ಇನ್ವೈಟಿಂಗ್ ಮೀ ಆಸ್ ಗೆಸ್ಟ್ ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಮಂಗಳೂರಲ್ಲಿ ಬಹುಶಃ ಯಾವಾಗ ರಿಯಲ್ ಎಸ್ಟೇಟ್ ಒಳ್ಳೆದು ಪಾಸಿಟಿವ್ಲಿ ನಡೀತದ ಆವಾಗ ಎಲ್ಲ ಬಿಸ್ನೆಸ್ಗಳು ಕೂಡ ಒಳ್ಳೆದೇ ನಡೀತದೆ. ಸೊ ವಿ ಆಲ್ ಮಸ್ಟ್ ಸಪೋರ್ಟ್ ರಿಯಲ್ ಎಸ್ಟೇಟ್ ಬಿಸ್ನೆಸ್. ರಿಯಲ್ ಎಸ್ಟೇಟ್ ಬೂಮ್ ಆದಾಗ ಪ್ರತಿಯೊಂದು ಸೆಕ್ಟರ್ಗೆ ಕೂಡ ಅದರಲ್ಲಿ ಬೆನಿಫಿಟ್ ಇದೆ ಮತ್ತು ಪ್ರತಿಯೊಂದು ಸೆಕ್ಟರ್ಗೆ ಕೂಡ ಬಿಸ್ನೆಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದೇ ಸ್ಪಿರಿಟ್, ಇದೇ ಸ್ಪೀಡ್ ರೋಹನ್ ಕಾರ್ಪೊರೇಷನ್ ಅಲ್ಲಿ ಇರ್ಲಿ ಅಂತ ವಿಶ್ ಮಾಡಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ನಮ್ಮ ಗುಡ್ಡದ ಜನಕ್ಕೆ ಮತ್ತೆ ಸರ್ವಿಸ್ ಕೊಡೊಂದು ನಮ್ಮ ಮೂಡದ ಚೇರ್ಮನ್ ಅಂಚಿನ ಸದಸ್ಯ ಕೂಡ ಸರಿ ಜೋರಾದ ತಾಟಿ ಬರೋದಕ್ಕೆ ಪ್ಲೀಸ್ ವೆಲ್ಕಮ್. ರೋಹನ್ ಕಾರ್ಪೊರೇಷನ್ನ ವತಿಯಿಂದ ಇವತ್ತು ರೋಹನ್ ಗಾರ್ಡನ್ಗೆ ಶಂಕುಸ್ಥಾಪನೆ ಮಾಡಿದಂಥ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ವಾಲ್ಟರ್ ನಂದಲಿಕೆಯವರೇ, ಈ ರೋಹನ್ ಕಾರ್ಪೊರೇಷನ್ನ ಚೇರ್ಮನ್ರಾದಂಥ ರೋಹನ್ ರವರೇ, ಕಾರ್ಪೊರೇಟರ್ ಆದಂಥ ನವೀನ್ ಡಿಸೋಜರವರೇ ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿ
ನಿರ್ಗಮಿಸಿದಂಥ ಫಾದರ್ ಅವರೇ, SCDCC ಬ್ಯಾಂಕಿನ ಚೇರ್ಮನ್ರಾದಂಥ ರಾಜೇಂದ್ರ ಕುಮಾರ್ ರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದ ಸ್ನೇಹಿತರೇ, ಮುಂಭಾಗದಲ್ಲಿರ್ತಕ್ಕಂಥ ಬಂಧು ಭಗಿನಿಯರೇ, ಇವತ್ತು ರೋಹನ್ ಕಾರ್ಪೊರೇಷನ್ನು ಈ ರೀತಿಯಲ್ಲಿ ಉತ್ತಮ ಕೆಲಸ ಮಾಡಲಿಕ್ಕೆ ಅವರ ಟೀಮ್ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡೋದ್ರಿಂದ ಇದು ಆಗಿದೆ ಅಂತ ಹೇಳುವುದನ್ನು ಈಗಾಗಲೇ ವಾಲ್ಟರ್ ಅವರು ಮಾತಾಡುವಾಗ ಹೇಳಿದರು. ನಾನಂತೂ ಸುಮಾರು ಒಂದು 20 ವರ್ಷಗಳಿಂದ ರೋಹನ್ ಮಂತ್ರಿಯವರನ್ನು ನೋಡಿದವ. ನಾನು DCC ಬ್ಯಾಂಕಿನ ಡೈರೆಕ್ಟರ್ ಆಗಿ ಮೊದಲು ಬಂದಾಗ ಅವತ್ತಿನಿಂದ ಇವತ್ತಿನವರೆಗೆ 20 ವರ್ಷಗಳಿಂದ ಅವರ ಸಂಪರ್ಕ ಇಟ್ಕೊಂಡು ಇದ್ದವ. ಪ್ರತಿಯೊಂದು ಅವರ ಕನ್ಸ್ಟ್ರಕ್ಷನ್ ಅವರ ಕಂಪನಿಯಲ್ಲಿ ಯಾವ ಕೆಲಸ ನಡೀತಿದೆ ಬಹಳ ಉತ್ತಮ ರೀತಿಯಲ್ಲಿ, ಸ್ವಚ್ಛವಾದಂಥ ರೀತಿಯಲ್ಲಿ, ಎಲ್ರಿಗೂ ಅನುಕೂಲವಾಗುವಂಥ ರೀತಿಯಲ್ಲಿ ಮತ್ತು ಸುಭದ್ರವಾದಂಥ ಕಟ್ಟಡವನ್ನು ನಿರ್ಮಿಸಿ ಇವತ್ತು ಹೆಸರು ಪಡೆದಿದ್ದು ನಿಂತಿದ್ರೆ ಅದು ರೋಹನ್ ಕಾರ್ಪೊರೇಷನ್ ಎಲ್ಲ ಕಟ್ಟಡಗಳು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅವರು ಕೂಡ ಅವರಿಂದಾಗಿ ರೋಹನ್ ಕಾರ್ಪೊರೇಷನ್ನಿಂದ ಅನೇಕ ಅದು ಕಾರ್ಪೊರೇಷನ್ ಇರಲಿ ಅಥವಾ ನಮ್ಮ ಮೂಡ ಇರಲಿ, ಈ ಎಲ್ಲ ಕಚೇರಿಗಳಿಗೆ ಕೂಡ ಅವರ ಆ ಕಟ್ಟಡದ ಮೂಲಕಂತ ಬರತಕ್ಕಂಥ ಟ್ಯಾಕ್ಸ್ ಏನಿದೆ ಅದರಿಂದ ಈ ಮಂಗಳೂರಿನ ಕಾರ್ಪೊರೇಷನ್ ಲಿಮಿಟ್ಸ್ನ ಒಳಗೆ ಇರ್ತಕ್ಕಂಥ ಬಂಧುಗಳಿಗೆ ಕೂಡ ಸಹಾಯಧನವಾಗಿ ಮೂಡ ಮತ್ತು ಮಂಗಳೂರು ಮಹಾನಗರ ಪಾಲಿಕೆ ನೀಡ್ತಾ ಇದೆ. ಆ ಮೂಲಕ ಬೇಕಾದಂಥ ಕಟ್ಟಡಗಳನ್ನು ನಿರ್ಮಿಸುವಲ್ಲಿ ಕೆಲಸ ಮಾಡಿದೆ. ಇನ್ನು ಮುಂದೆ ಕೂಡ ಸನ್ಮಾನ್ಯ ರೋಹನ್ ಮಂತಿರವರ ನೇತೃತ್ವದಲ್ಲಿ ಈ ಕಂಪನಿ ಉತ್ತರೋತ್ತರ ಅಭಿವೃದ್ಧಿಯಾಗಿ ಎಲ್ರಿಗೂ ಇದರ ಸದಾವಕಾಶ ಒಳ್ಳೆಯ ಫ್ಲಾಟ್ ದೊರಕುವಂತೆ ಆಗಲಿ, ಭಗವಂತನ ಆಶೀರ್ವಾದ ನಮ್ಗೆಲ್ರಿಗೂ ಇರಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಕ್ತ ಹೇಳ್ತೇನೆ. ಜೈ ಹಿಂದ್. Thank you very much, Sarashona Master. Thanks so much, Kushiyand. And ಒಂಜಿ ಪಾತ್ರ ಯಾನ್ಲ ಮರತ ಗುಡಿ ವಾಲ್ಟರ್ ಅಂಡ್ ಪಂಡಿ ಕರೆಕ್ಟ್ ದಾಯಪಂಡ ಪ್ರತಿ ಊರಿಲ ಬತ್ತದಿತ್ತೆ ದುಂಬು ಡಾಕ್ಟರ್ ರೋಹನ್ ಅಂತ ಬಂದಿದ್ದಾರೆ. ಅಂಡತ್ತೆ ರೋಹನ್ ಒಟ್ಟಿಗೆ ರೋಹನ್ ಮಾತ್ರ ರೋಹನ್ ನ ಟೀಮ್, ರೋಹನ್ ನ ಬಿಲ್ಡರ್ಸ್, ರೋಹನ್ ನ ಅಸೋಸಿಯೇಟ್ಸ್, ರೋಹನ್ ನ officials around the left, Rohan's family also, who has been a great support. So we have got Lavita there, Lavita, Rohan Montero, and the whole family who has been a great support, and that is the reason how exactly he has reached to the point. Yaar sa chappale kodta illa yenaaytu. We need to support. And एक कहावत है कि बात बनती है दिल से, दिल बनता है दोस्त से. बात बनती है दिल से, दिल बनता है दोस्त से. दोस्त बनता है प्यार से, प्यार बनता है परिवार से. एक परिवार सच्चा परिवार बनता है, अच्छा परिवार बनता है लविता जी आपकी जैसी एक मैडम से. So once again, let's put hands together once again, the family and the friends and the officials who have been a great support for Rohan Corporation of Dr. Rohan Montero. Ladies and gentlemen, now I call upon Dr. Rohan Montero to give a vote of thanks. Thank you so much. ಎಲ್ಲರಿಗೂ ನಮಸ್ಕಾರ. ಇವತ್ತು ತಾನೇ ಶಿಲಾನ್ಯಾಸವನ್ನು ಆಶೀರ್ವಾದಿಸಿದಂಥ ಫಾದರ್, ನಮ್ಮ ಬೆಂಗಳೂರು ಸೆಂಟ್ ಸೆಬಾಸ್ಟಿಯನ್ ಚರ್ಚಿನ ಫಾದರ್ ಆದಂಥ ಫಾದರ್ ವಾಲ್ಟರ್ ಅವರೇ, ಹಾಗೆಯೇ ಈಗ ತಾನೇ ನಮ್ಮನ್ನು ಮಾಡಿ ಹೋದಂಥ ಡಾಕ್ಟರ್ MNN ರಾಜೇಂದ್ರ ಕುಮಾರ್ ಅವರೇ, ಹಾಗೂ ಈ ವೇದಿಕೆಯಲ್ಲಿದ್ದಂಥ ನಮ್ಮ ಈ ಏರಿಯಾದ ಕಾರ್ಪೊರೇಟರ್ ಆದಂಥ ನವೀನ್ ಡಿಸೋಸರ್ ಅವರೇ, ಮೂಡ ಚೇರ್ಮನ್ನ ಅಧ್ಯಕ್ಷರಾದಂಥ ಸದಾಶಿವ ಉಳ್ಳಾಲರವರೇ, ಹಾಗೆಯೇ ದೈಜಿ ವರ್ಲ್ಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಚೇರ್ಮನ್ ಆದಂಥ ವಾಲ್ಟರ್ ಡಿಸೋಸರ್ ಅವರೇ, ಹಾಗೆಯೇ ಇಲ್ಲಿ ನೆರೆದಿರುವ ಎಲ್ಲರೇ, ಇಲ್ಲಿ ನಮ್ಮ ಸ್ಟಾಫ್ಗಳು ಇರ್ಬೋದು, ನಮ್ಮ ಸಹಪಾಠಿಗಳು ಇರ್ಬೋದು, ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು, ಹಾಗೆಯೇ ಎಲ್ಲ ಆರ್ಕಿಟೆಕ್ಟ್, ಇಂಜಿನಿಯರ್, ಕಾಂಟ್ರಾಕ್ಟರ್, ಹಾಗೆಯೇ ನಮ್ಮ ಎಲ್ಲ ಗ್ರಾಹಕರು, ನೀವು ಇಲ್ಲದಿದ್ದರೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಿಮ್ಮ ಸಹಕಾರದಿಂದ, ನಿಮ್ಮ ಸಪೋರ್ಟ್ನಿಂದ ನಾವು ಇದನ್ನು ಮಾಡಲಿಕ್ಕೂ ಸಾಧ್ಯ. ನಾವು ಜಸ್ಟ್ ಒಂದು ಸೇವೆ ಮಾಡೋದು, ಮನೆ ಕಟ್ಟಿಕೊಡೋದು, ಎಲ್ಲರಿಗೂ ಮನೆ ಆಗಬೇಕು, ಎಲ್ಲರಿಗೂ ಸೂರು ಆಗಬೇಕು ಎಂದು ನಮ್ಮ ಒಂದು ಆಸೆ. ಅದಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೇವೆ. ಇದರಿಂದ ಎಲ್ಲರಿಗೂ ಒಳ್ಳೆತನ ಆಗ್ತದೆ. ಯಾಕೆಂದರೆ ಒಂದು ಬಿಲ್ಡಿಂಗ್ ಕಟ್ಟುವಾಗ ಒಂದು ಇಕಾನಮಿ ಕ್ರಿಯೇಟ್ ಆಗ್ತದೆ. ಇಕಾನಮಿಯಲ್ಲಿ ಎಲ್ಲರಿಗೂ ಪಾಲುದಾರರಾಗಿರ್ತಾರೆ. ಯಾಕೆಂದರೆ ಇಲ್ಲಿ ಸಿಮೆಂಟ್ ಸಪ್ಲೈ ಮಾಡುವವರು, ಸ್ಟೀಲ್ ಕೊಡುವವರು, ಕಾಂಟ್ರಾಕ್ಟರ್, ಹಾಗೂ ಎಲ್ಲರಿಗೂ ಒಂದು ಕೆಲಸ ಸಿಗ್ತದೆ. ಎಲ್ಲರ ಕೆಲಸದಿಂದ ನಮ್ಮ ಮಂಗಳೂರು ನಗರವು ಒಳ್ಳೆಯ ಡೆವಲಪ್ ಆಗ್ತದೆ. ಈ ಮಂಗಳೂರು ಡೆವಲಪ್ ಆದರೆ ನಮಗೆ ಒಳ್ಳೆಯದು. ಯಾಕೆಂದರೆ ಮಂಗಳೂರು ನಗರ ಭಾರಿ ಒಳ್ಳೆಯದು, ಸುಂದರ ನಗರ. ಇಲ್ಲಿ ಪೀಸ್ಫುಲ್ ಆಗಿ ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ಇದಕ್ಕೆ ಸಪೋರ್ಟ್ ಮಾಡಿದ, ಸಹಕಾರ ಮಾಡಿದ ತಮ್ಮ ಎಲ್ಲರಿಗೂ ಒಂದೇ ವಾಕ್ಯದಿಂದ ನಾನು ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆಯೇ ನೆಕ್ಸ್ಟ್ ಸ್ಯಾಟರ್ಡೆ ನಮ್ಮ ಇನ್ನೊಂದು ಪ್ರಾಜೆಕ್ಟ್ ಶಿಲಾನ್ಯಾಸ ಉಂಟು ಕಂಕನಾಡಿಯಲ್ಲಿ. ಇಥೋಸ್ ಎಂದು, ರೋಹನ್ ಇಥೋಸ್, ನೆಕ್ಸ್ಟ್ ಫಾದರ್ ಮಿಲ್ಲರ್ಸ್. ಹಾಗಾಗಿ ತಾವೆಲ್ಲರೂ
ಬರುವ ಶನಿವಾರ 5 ಗಂಟೆಗೆ ನಾವನ್ನು ಇದು ಇಟ್ಟಿದ್ದೇವೆ. ತಾವು ಇದನ್ನೇ ಆಮಂತ್ರಣ ಎಂದು ಎನಿಸಿ ಬರಬೇಕೆಂದು ತಾವು ತಮ್ಮಲ್ಲಿ ಕೇಳಿಕೊಳ್ತೇನೆ. ತಮ್ಮ ಆಶೀರ್ವಾದ ನಮಗೂ ಸದಾಕಾಲ ಬೇಕೆಂದು ನಾನು ಕೇಳಿಕೊಳ್ತೇನೆ. ಥ್ಯಾಂಕ್ ಯು. Going to be Rohan Ethos. At the same time, मैं कहना चाहूंगा कि ना दोस्ती बड़ी ना प्यार बड़ा, ना दोस्ती बड़ी ना प्यार बड़ा, अल्फाज बताते हैं कि इंसान बड़ा.